ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಗಣಪತಿ ಮತ್ತು ನಾಗಮೂರ್ತಿಗೆ ಕಾಲಿಂದ ಒದ್ದು ಚರಂಡಿಗೆ ಎಸೆದ ದುಷ್ಟರು. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅನ್ಯ ಕೋಮಿನೊಂದಿಗೆ ದುಷ್ಕೃತ್ಯ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ ಸ್ಥಳೀಯರು. ಅನ್ಯ ಕೋಮಿನವರ ಅಟ್ಟಹಾಸ ಬೆನ್ನಲ್ಲೇ ರಾಗಿಗುಡ್ಡದಲ್ಲಿ ಪರಿಸ್ಥಿತಿ ಉದ್ವಿಗ್ನ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್. ಹಿಂದೂಗಳ ಭಾವನೆಗೆ ಧಕ್ಕೆ ತಂದ ದುರುಳರ ಬಂಧನಕ್ಕೆ ಆಗ್ರಹ. ರಾಗಿಗುಡ್ಡ ಪ್ರಕರಣ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದ ಪೊಲೀಸರು. ವಿಡಿಯೋ ಆಧರಿಸಿ ಇಬ್ಬರನ್ನ ವಶಕ್ಕೆ ಪಡೆದ ಪೊಲೀಸರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಮಿಥುನ್ ಕುಮಾರ್ ಹೇಳಿಕೆ. ವಿಭಾಷಾ ಸೂತ್ರಕ್ಕೆ ಜೈ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರವಲ್ಲ, ಸರ್ಕಾರದ್ದೂ ಆಗುವಂತೆ ಪ್ರಯತ್ನ. ಬೆಂಗಳೂರಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಭರವಸೆ. ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಕರವೇ ಪ್ರತಿಭಟನೆ. ಬಲವಂತವಾಗಿ ಹಿಂದಿ ಹೇರಿಕೆ ಮಾಡುತ್ತಿರುವ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಹಿಂದಿಯನ್ನ ತೃತೀಯ ಭಾಷೆ ಕಡ್ಡಾಯವಾಗಿ ಹೇರಬಾರದು ಅಂತ ಮನವಿ. ಮಹಾರಾಷ್ಟ್ರದಲ್ಲಿ ಹಿಂದಿ ತೃತೀಯ ಭಾಷೆ ಕಡ್ಡಾಯ ನೀತಿ ವಿರೋಧ. ಆಕ್ರೋಶ ಬೆನ್ನಲ್ಲೇ ನಿರ್ಧಾರದಿಂದ ಹಿಂದೆ ಸರಿದ ಸರ್ಕಾರ. ಇದು ಮರಾಠಿಗರ ಬಲು ದೊಡ್ಡ ವಿಜಯವೆಂದ ಠಾಕ್ರೆ ಸಹೋದರರಿಂದ ವಿಜಯ ಯಾತ್ರೆ. ಠಾಕ್ರೆ ಸಹೋದರರ ಹಿಂದಿ ಹೇರಿಕೆ ವಿರುದ್ಧ ಹೋರಾಟ ಸ್ವಾಗತಿಸಿದ ತಮಿಳುನಾಡು ಸಿಎಂ. ಬನ್ನಿ ನಾವೆಲ್ಲರೂ ಒಂದಾಗಿ ಹಿಂದಿ ಹೇರಿಕೆ ವಿರುದ್ಧ ಹೋರಾಡೋಣ ಅಂತ ಕರೆ. ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ಬುದ್ಧಿ ಕಲಿಸೋಣ ಅಂತ ಗುಡುಗು. ಪುತ್ತೂರು ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖಾ ಪ್ರಕರಣ. ಮಗನ ರಕ್ಷಣೆಗೆ ನಿಂತ ಆರೋಪದಲ್ಲಿ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಬಂಧನ. ಪುತ್ರನ ಬೆನ್ನಲ್ಲೇ ಮೈಸೂರಲ್ಲಿ ತಂದೆಯನ್ನು ಬಂಧಿಸಿದ ಪುತ್ತೂರು ಮಹಿಳಾ ಠಾಣೆ ಪೊಲೀಸರು. ಭಾರೀ ಮಳೆಗೆ ಧುಮುಕುತ್ತಿರುವ ಜೋಗದ ಸೊಬಗು ಸವಿದ ಶಿವಣ್ಣ ದಂಪತಿ. ಜೋಗಕ್ಕೆ ಭೇಟಿ ನೀಡಿದ ಶಿವಣ್ಣಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಾಥ್. ಹಾಲ್ ನೊರೆಯಂತೆ ಕೆಳಗೆ ಬೀಳುವ ಜಲವೈಭವ ಕಂಡು ಖುಷ್ ಆದ ಶಿವಣ್ಣ ಗೀತಾ ಜೋಡಿ. ನಾನು ಮರಾಠಿ ಕಲಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆಂದು ಪೋಸ್ಟ್. ಮರಾಠಿ ಕಲಿಯುವುದಿಲ್ಲ ಎಂದ ಉದ್ಯಮಿ ಸುಶೀಲ್ ಕೇಡಿಯ ಕಚೇರಿಯೇ ಧ್ವಂಸ. ಎಂಎನ್ಎಸ್ ಕಾರ್ಯಕರ್ತರಿಂದ ಮುಂಬೈನಲ್ಲಿ ದುಷ್ಕೃತ್ಯ. ಉತ್ತರ ಪ್ರದೇಶದಲ್ಲಿ ಹಾಲಿಗೆ ಉಗುಳಿ ಮನೆಗೆ ಮಾರುವ ವ್ಯಾಪಾರಿ. ಮೊಹಮ್ಮದ್ ಶರೀಫ್ ಎಂಬಾತನಿಂದ ದುಷ್ಕೃತ್ಯ. ಆರೋಪಿಯ ವಿಕೃತಿ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ರಾಮಕೃಷ್ಣ ಎಲೆಕ್ಟ್ರಾನಿಕ್ಸ್ ಬ್ಯಾಂಡ್ಗೆ 100 ಕೋಟಿ ವಂಚನೆ ಆರೋಪ. ನಟ ಅಲ್ಲು ಅರ್ಜುನ್ ತಂದೆಗೆ ಇಡಿ ವಿಚಾರಣೆ. ಕರ್ನೂಲು, ಹೈದರಾಬಾದ್ ಸೇರಿ ಇತರೆಡೆ ದಾಳಿ ನಡೆಸಿ ತಪಾಸಣೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ 15,000 ಕೋಟಿ ರೂಪಾಯಿ ಆಸ್ತಿಗೆ ತಡೆ. ತಾಯಿ ಶರ್ಮಿಳಾ ಹಾಗೂ ಸಹೋದರಿಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆ. ಹೊಸದಾಗಿ ವಿಚಾರಣೆ ನಡೆಸುವಂತೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ. ಭಾರತಕ್ಕೆ ಉಗ್ರರಾದ ಹಫೀಜ್ ಸಯೀದ್, ಮಸೂದ್ ಅಜರ್ ಗಡೀಪಾರಿಗೆ ಸಿದ್ಧ. ತನಿಖೆಗೆ ಭಾರತ ಸಹಕಾರ ಸಿಕ್ಕರೆ ಹಸ್ತಾಂತರ. ಪಾಕ್ನ ಪಿಪಿಪಿ ಮುಖ್ಯಸ್ಥ ಬಿಲಾವಲ್ ಅಚ್ಚರಿ ಹೇಳಿಕೆ. ಬ್ಯಾಂಕಿಂಗ್ ಹಗರಣ ಕೇಸ್ ಸಂಬಂಧ ನೀರವ್ ಮೋದಿ ಸಹೋದರ ಬಂಧನ. ನೆಹಾಲ್ ಮೋದಿಯನ್ನ ಅಮೆರಿಕಾದಲ್ಲಿ ಬಂಧನ. 13,500 ಕೋಟಿ ರೂಪಾಯಿ ಹಗರಣ ಸಂಬಂಧ ಅರೆಸ್ಟ್. ಬಾಂಗ್ಲಾದೇಶದಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಾಲಿಬಾನ್ ಮಾದರಿ ಸರ್ಕಾರ. ಬಾಂಗ್ಲಾದ ಇಸ್ಲಾಮಿ ಆಂದೋಲನ ಬಾಂಗ್ಲಾದೇಶದ ಮುಖ್ಯಸ್ಥ ಹೇಳಿಕೆ. ಮುಫ್ತಿ ಸೈಯದ್ ಮೊಹಮ್ಮದ್ ಫೈಜುಲ್ಲಾ ಖರೀಂ ಭರವಸೆ.
ಒಂಟೆಯ ಒಂದೇ ಹನಿ ಕಣ್ಣೀರಿನಿಂದ ವಿಷ ನಿವಾರಣೆ. 26,000 ಹಾವಿನ ವಿಷ ನಿವಾರಿಸಿದ ಕಣ್ಣೀರು ಬಿಕರೇನ್ನ ಒಂಟೆ ಸಂಶೋಧನಾ ಕೇಂದ್ರದ ಅಧ್ಯಯನದಲ್ಲಿ ಬಹಿರಂಗ. ಬೆಂಗಳೂರಿನ NC ಕ್ಲಾಸಿಕ್ ಜಾವಲಿನ್ ಕ್ರೀಡಾಕೂಟದಲ್ಲಿ ನೀರಜ್ ಚಾಂಪಿಯನ್. 86 ಮೀಟರ್ ದೂರ ಎಸೆದು ಚೊಚ್ಚಲ ಆವೃತ್ತಿಯಲ್ಲೇ ಗೋಲ್ಡನ್ ಬಾಯ್ ಸಾಧನೆ. ಭಾರೀ ಬಂದೋಬಸ್ತ್ ಜೊತೆಗೆ ಸಿಎಂ ರಾಜ್ಯಪಾಲರು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.